ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಬಿಜೆಪಿಯಲ್ಲಿ ಮೂಲ ಬಿಜೆಪಿ ಕಾರ್ಯಕರ್ತರನ್ನು ಕಡೆಗಣಿಸಲಾಗುತ್ತಿದೆ ಎಂದು ಆರೋಪಿಸಿ ಬಿಜೆಪಿಯ ಮುಖಂಡ ಉಮೇಶ್ ಆಲ್ಮೇಲ್ಕರ್ ಹಾಗೂ ಗದಿಯಪ್ಪ ಧಾರವಾಡ ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೆ ಪತ್ರ ರವಾನಿಸುವ ಮೂಲಕ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿರುವ ಮುಖಂಡರಾದ ಉಮೇಶ್ ಆಲ್ಮೇಲ್ಕರ್ ಹಾಗೂ ಗದಿಯಪ್ಪ ಧಾರವಾಡ ಅವರು, ಇತ್ತೀಚೆಗೆ ಕರ್ನಾಟಕದಲ್ಲಿ ಪಕ್ಷ ವಲಸಿಗರ ಕೈಗೆ ಸಿಕ್ಕು ನಲಗುತ್ತಿದೆ. ಪಕ್ಷದ ಸಿದ್ಧಾಂತ ಶಿಸ್ತು ಹಾಳಾಗಿ ಹೋಗಿ ಅರಾಜಕತೆ ಸೃಷ್ಟಿಯಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಮೂಲ ಕಾರ್ಯಕರ್ತರನ್ನ ಎಲ್ಲ ರೀತಿಯಲ್ಲೂ ಕಡೆಗಣಿಸಲಾಗಿದೆ ಎಂದು ಅವರು ಆರೋಪಿಸಿ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಇನ್ನು ಸಭೆಯಲ್ಲಿ ಉಮೇಶ್ ಆಲ್ಮೇಲ್ಕರ್, ಗದಿಯಪ್ಪ ಧಾರವಾಡ, ಮಹಾದೇವಿ ಮೂಲಿವಿನೆ, ರಾಜಶ್ರೀ ಕೊಡಗ್ ಅವರು ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದು ಮಾತನಾಡಿದ್ದು ಹೀಗೆ. ಭಾಜಪಕ್ಕೆ ಜಮಖಂಡಿಯ ತಾಲೂಕಿನ ಪ್ರಮುಖರು, ಜಿಲ್ಲಾ ಪಂಚಾಯತ್ ಮೆಂಬರ್ಗಳು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಸೇರಿದಂತೆ ಅನೇಕ ಹಿರಿಯ ಪ್ರಮುಖ ಕಾರ್ಯಕರ್ತರು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಡೆಯುತ್ತಿರುವಂತ ಕೆಲಸಕ್ಕೆ ಮನನೊಂದು ನಾವೆಲ್ಲರೂ ಇವತ್ತು ರಾಜೀನಾಮೆ ಕೊಟ್ಟೇವಿ ಸಾಮೂಹಿಕ. ಇಲ್ಲಿ ನಾವು 50-60 ಜನ ಪ್ರಮುಖ ನಾಯಕರು ಕೊಟ್ಟೇವಿ. ಆದ್ರೂ ಇದು ಸಾಂಕೇತಿಕ. ಸಾವಿರಾರು ಕಾರ್ಯಕರ್ತರು ಅಲ್ಲೇ ಹಳ್ಳಿಯಲ್ಲಿ ಮನಸ್ಸು ನೊಂದು ಕೂತಾರ. ಅವರೆಲ್ಲ ನಮ್ಮ ಜೊತೆಗದಾರ. ಪಕ್ಷಕ್ಕಾಗಿ ದುಡಿದಂಥವ್ರನ್ನ ಕಡೆಗಣಿಸಿ, ಅದರಲ್ಲಿ ವಿಶೇಷವಾಗಿ ಪಕ್ಷವನ್ನ ಕಟ್ಟಿದವರು ಹಿಂದುಳಿದ ವರ್ಗ, ಕ್ಷತ್ರಿಯ ವರ್ಗ. ಈ ಹೋರಾಟದಿಂದಲೇ ಅನೇಕ ಜನ ಮನೆ ಮಠ ಕಳ್ಕೊಂಡು ಹಿಂದುತ್ವಕ್ಕಾಗಿ ಕೆಲಸ ಮಾಡುವಂತ ಕಾರ್ಯಕರ್ತರನ್ನ ಕಡೆಗಣಿಸಿ, ಹಿಂದುಳಿದ ವರ್ಗ, ಸಣ್ಣ ಜಾತಿಗಳು, ಕ್ಷತ್ರಿಯ, ಮರಾಠ ಇಂಥ ಜನರನ್ನ ಪಕ್ಷಕ್ಕಾಗಿ ಜೀವ ತೆಗೆದು ಪಕ್ಷ ಬೆಳೆಸಿದಂಥವ್ರನ್ನ ಕಡೆಗಣಿಸಿ, ಪಕ್ಷಕ್ಕೆ ಸಂಬಂಧ ಇರಲಾರ್ದಂಥವ್ರ, ಪಕ್ಷದ ಲಾಂಗ್ ಫಾರ್ಮ್ ಗೊತ್ತಿರ್ಲಾರಂತ ಎಷ್ಟೋ ಜನರನ್ನ ನೀವು ಪದಾಧಿಕಾರಿಗಳ ಮಾಡುವ ಮೂಲಕ ಅನೇಕ ಕಾರ್ಯಕರ್ತರನ್ನ ಅಪಮಾನ ಮಾಡಿರಿ. ಒಂದು 20% ಒಳ್ಳೆಯ ಜನರನ್ನ ಹಾಕ್ಯಾರ. ಅದಕ್ಕೆ ನಮಗೆ ಇದು ಇಲ್ಲ. ಹಿಂದುತ್ವಕ್ಕಾಗಿ ದುಡುವಂತ ಒಂದು 20% ಜನ ಹಾಕ್ಯಾರ. ಉಳಿಕಿದ 80% ಪೂರಾ ಡಮ್ಮಿ. ಪಕ್ಷದ ಸಿದ್ಧಾಂತವನ್ನ ಹಿಡ್ಕೊಂಡು ಕೆಲಸ ಮಾಡುವಂತ ಕಾರ್ಯಕರ್ತರನ್ನ ತುಳಿದು ಚಾಕ್ರಿ ಮಾಡುವಂತವ್ರನ್ನ ನೀವು ಎಲ್ಲಿ ಆಯಕಟ್ಟಿನ ಜಾಗದಾಗ ಕುಂದ್ರಸಾತ್ತೀರಿ. ಹೊರಗಿನ ಪಕ್ಷದಿಂದ ಬಂದಂತವ್ರನ್ನ ಆಯಕಟ್ಟಿನ ಜಾಗದಾಗ ಕುಂದ್ರಸಾತ್ತೀರಿ. ಮೂಲ ಕಾರ್ಯಕರ್ತರನ್ನ ತುಳಿದು ಹಾಕುವ ಪ್ರಯತ್ನ ಇದು ಸರಿಯಲ್ಲ. ಇವತ್ತು ನಾವು ಸಾಮೂಹಿಕ ರಾಜೀನಾಮೆ ಕೊಟ್ಟಿದ್ದೀವಿ. ಬರುವ ದಿವಸ ನಾವು ಸಾವಿರಾರು ಕಾರ್ಯಕರ್ತರು ನಮ್ಮ ಜೊತೆ ಇದಾರ. ಇದು ಸರಿ ಮಾಡ್ರಿ ಅಂತ ವಿನಂತಿ ಮಾಡ್ಕೊಳಲ್ಲ. ರಾಜ್ಯ ಮಟ್ಟ ಹಿಡಿದು ಎಲ್ಲರಿಗೂ ಇದು ಆಗಿಬಿಟ್ಟೈತಿ. ಎಲ್ಲಾ ಹಿರಿಯರು ಮೈಗೆ ಎಣ್ಣಿನೇ ಹಚ್ಕೊಂಡ್ ಕೂತಾರ. ಯಾರ್ದು ಕಾರ್ಯಕರ್ತರ ನೋವು ನಲಿವು ಕೇಳುವಂತರು ಒಬ್ರು ಇವತ್ತು ಉಳಿದಿಲ್ಲ. ಅದಕ್ಕೆ ನಾವು ಸಾಕಷ್ಟು ಮನಸ್ಸಿಗೆ ನೋವಾಗಿ ಎಲ್ಲ ನಾವು ಕಾರ್ಯಕರ್ತರು ಇಲ್ಲಿ ಸೇರಿವಿ. ಇನ್ನೂ ಅಷ್ಟು ಕಾರ್ಯಕರ್ತರು, ಸಾವಿರಾರು ಕಾರ್ಯಕರ್ತರು ಅದಾರ ನಮ್ಮ ಜೊತೆ. ಅವ್ರಿಗೆ ಯಾಕೋ ಇವ್ರಿಗೆ ಹೆದರ್ತಾರ. ಪಾಪ ಅವ್ರಿಗೆ ತಮಗೆ ಆದ ಅನ್ಯಾಯಗಳ ಪ್ರತಿಭಟಿಸಕ್ಕೆ ಧ್ವನಿ ಇರಲಾರ್ದಂತ ಕಾರ್ಯಕರ್ತರು ಅದಾರ. ಅವರೆಲ್ಲ ಸಾವಿರಾರು ಕಾರ್ಯಕರ್ತರು ಮಾನಸಿಕವಾಗಿ ನಮ್ಮ ಜೊತೆ ಅದಾರ. ಮುಂದಿನ ದಿನಗಳಲ್ಲಿ ನಾವು ಒಂದು ಗಟ್ಟಿಯಾಗಿ ನಿರ್ಧಾರ ತಗೋತೀವಿ. ಆ ರಾಜಕೀಯವಾಗಿನೇ ನಮಗೆ ಯಾರು ಅನ್ಯಾಯ ಮಾಡಿದ್ರೆ ನಿಮಗೆ ರಾಜಕೀಯವಾಗಿನೇ ನಾವು ಉತ್ತರ ಕೊಡುವಂತ ಪ್ರಯತ್ನ ನಾವೆಲ್ಲ ಮಾಡ್ತೀವಿ. ನಮಸ್ಕಾರ. ಇವತ್ತ ನಾವು ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂದ್ರಿ, ಇವತ್ತು ನಾವು ಸುಮಾರು 50ಕ್ಕೂ ಹೆಚ್ಚು ಜನ ಸಾಮೂಹಿಕ ರಾಜೀನಾಮೆ ಕೊಟ್ಟಿವ್ರಿ ಇವತ್ತು ಪಕ್ಷಕ್ಕೆ. ಕಾರಣ ಏನಪ್ಪಾ ಅಂದ್ರೆ, ಜಮಖಂಡಿ ನಗರದೊಳಗ ಗ್ರಾಮೀಣ ಮಂಡಲ ಮತ್ತು ನಗರ ಮಂಡಲ ಎರಡು ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಇವತ್ತ ಪಕ್ಷನ ಮುನ್ನಡೆಸುವಲ್ಲಿ ವಿಫಲರಾಗ್ಯಾರ ಅನ್ನೋದು ಈಗ ಇಡೀ ಜಮಖಂಡಿ ತಾಲೂಕಲ್ಲ ಸುತ್ತಮುತ್ತ ತಾಲೂಕಿನಲ್ಲಿ ಪ್ರಚಾರ ಆಗೈತ್ರಿ. ಆ ರೀತಿ ಇವರು ಪಕ್ಷವನ್ನ ಹಿನ್ನಡೆಗೆ ಹೋದಾರು. ಮುನ್ನಡೆಗೆ ಹೋಗ್ಬೇಕಾದಂತವ್ರ ಹಿನ್ನಡೆ ನಡ್ಸಕತ್ತಾರು. ಪಕ್ಷನ ಸಂಘಟನೆ ಮಾಡುವುದು ಎಲ್ಲಾ ವಿಫಲ ಆಗೈತ್ರಿ. ಇಡೀ ಜಮಖಂಡಿ ತಾಲೂಕದಾಗ ಎಲ್ಲ ಕಾರ್ಯಕರ್ತರು ಅಸಮಾಧಾನಗೊಂಡ ಮನೆಯಲ್ಲಿ ಕೂತಾರೆ ಸರ್ ಇವತ್ತ. ಆ ಕಾರಣಕ್ಕಾಗಿ ನಾವು ಮಲ್ಲೂದ ಅನುಗೊಂಡವ್ರನ್ನ ಮತ್ತು ಅಜಯ್ ಕಡಪಟ್ಟಿ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅಂತೇಳಿ ನಾವು ಒತ್ತಡ ಹಾಕಾಕತ್ತೀವ್ರಿ. ರಾಜ್ಯ ನಾಯಕರಿಗೆ ಹಾಗೂ ಕೇಂದ್ರ ನಾಯಕರಿಗೆ ಹಾಕಾಕತ್ತೀವ್ರಿ. ನಾವು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಕೇವಲ ಗಳಿಕೆಗೋಸ್ಕರ ಇವತ್ತು ರಾಜಕಾರಣ ಮಾಡಕತ್ತೀರಿ ಅಂತೇಳಿ ನಾವು ಸ್ಪಷ್ಟವಾಗಿ ಹೇಳಕತ್ತೇನೆ. ಅದಕ್ಕಾಗಿ ಕಾರ್ಯಕರ್ತರ ಕಡೆಗಣನೆ ಇವತ್ತು ಬಹಳ ಜೋರಾಗಿ ನಡೆದೈತಿ. ಮುಖಂಡರನ್ನ ತುಳಿಯುವಂತ ಪ್ರಯತ್ನ ಮಾಡಕತ್ತೀರಿ. ಅದಕ್ಕಾಗಿ ನಾವು ರಾಜ್ಯ ನಾಯಕರಿಗೆ ಸಾಮಾಜಿಕ ಜಾಲತಾಣ ಆಗಲಿ ಮೀಡಿಯಾದವ್ರ ಮೂಲಕ ವಿನಂತಿ ಮಾಡ್ಕೊಳಕ್ತೀವಿ ರಾಜ್ಯ ನಾಯಕರಿಗೆ ಮತ್ತು ಕೇಂದ್ರ ನಾಯಕರಿಗೆ.
ಈ ಜಮಖಂಡಿ ಕ್ಷೇತ್ರ ಬಗ್ಗೆ ನೀವು ಏನಾದರೂ ಗಮನ ಕೊಟ್ಟು ಇಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಮುಂಬರುವ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಒಳಗ ಬಿಜೆಪಿ ಕಮಲ ಅರಳಾಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ನಾ ಬಹಿರಂಗವಾಗಿ ಹೇಳ್ತೇನ್ರಿ.